ಈಗ ಮುಂದಿನ ಸುದ್ದಿಯತ್ತ ಕಣ್ಣಾಯಿಸೋಣ. ನೋಡಿ, ಹೊಸ ವರ್ಷಾಚರಣೆಗೆ ಈ ಬಾರಿ ಹೊಸ ರೂಲ್ಸ್ಗಳನ್ನು ಸ್ಥಳೀಯ ಆಡಳಿತಗಳು ಮಾಡ್ತಾ ಇದ್ದಾವೆ. ಪೊಲೀಸ್ ಅಧಿಕಾರಿಗಳು, ಅಗ್ನಿಶಾಮಕ ದಳ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಒಂದು ರೂಲ್ಸ್ಗಳನ್ನು ಜಾರಿ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಸರ್ಕಾರಗಳು ಮುಂದಾಗ್ತಾ ಇದೆ. ಹೊಸ ವರ್ಷಾಚರಣೆಗೆ ಹೊಸ ಮಾರ್ಗಸೂಚಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸಾರ್ವಜನಿಕರ ಸುರಕ್ಷತೆಗಾಗಿ ಪೊಲೀಸರು ಕ್ರಮ ಕೈಗೊಳ್ತಾ ಇದ್ದಾರೆ. ಪಬ್, ರೆಸ್ಟೋರೆಂಟ್, ಪಿಜಿ ಮಾಲೀಕರಿಗೆ ಹೊಸ ವರ್ಷದ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಹೊಸ ವರ್ಷಾಚರಣೆಗೆ ಹೊಸ ಮಾರ್ಗಸೂಚಿ ಹೊರಡಿಸೋದಕ್ಕೆ ನಗರ ಪೊಲೀಸರು ಸಿದ್ಧತೆ ಮಾಡ್ತಾ ಇದ್ದಾರೆ. ಪಬ್ ಅಂಡ್ ರೆಸ್ಟೋರೆಂಟ್, ಪಿಜಿ ಮಾಲೀಕರಿಗೆ ಮಾರ್ಗಸೂಚಿಗಳನ್ನು ಹೊರಡಿಸೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಜೊತೆಗೆ ಮಾಲೀಕರು ಕೈಗೊಳ್ಳಬೇಕಾಗಿರುವಂತಹ ಮುಂಜಾಗ್ರತಾ ಕ್ರಮಗಳೇನಿದೆ, ಪ್ರತಿಯೊಂದು ಪಬ್ಬು, ಬಾರ್, ರೆಸ್ಟೋರೆಂಟ್ ಇಲ್ಲಿ ಏನೇನೆಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅದಕ್ಕೂ ಸಂಬಂಧಪಟ್ಟಂತೆ ಮಾರ್ಗಸೂಚಿಗಳನ್ನು ಹೊರಡಿಸಲಾಗ್ತಾ ಇದೆ. ಇನ್ನು ಮಾರ್ಗಸೂಚಿಯ ಒಂದು ಪ್ರಮುಖ ಮುಖ್ಯಾಂಶಗಳು ಏನು ಅಂತ ನೋಡೋದಾದ್ರೆ, ಪಿಜಿಯಲ್ಲಿ ಇರುವವರ ಆಗಮನ ಮತ್ತು ನಿರ್ಗಮನದ ಬಗ್ಗೆ ನಿಖರವಾದ ಸಮಯವನ್ನು ದಾಖಲು ಮಾಡಿಕೊಳ್ಬೇಕು. ಲೆಡ್ಜರ್ನಲ್ಲಿ ನಮೂದು ಮಾಡಿಕೊಳ್ಬೇಕು. ತಮ್ಮ ಪಿಜಿಗಳಲ್ಲಿ ಟೇಸರ್ ಮೇಲೆ ಮದ್ಯದ ಪಾರ್ಟಿ ಮಾಡುವಂತಹದ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿಕೊಳ್ಬೇಕು. ಹೊಸ ವರ್ಷದ ದಿನ ಹೊಸಬರು ಮತ್ತು ಅಪರಿಚಿತರನ್ನ ಪಿಜಿ ಒಳಗಡೆ ಸೇರಿಸಿಕೊಳ್ಳಬಾರದು. ಪಿಜಿಗಳ ಮುಂಭಾಗದ ರಸ್ತೆಗಳಲ್ಲಿ ಹೊಸ ವರ್ಷದ ಪ್ರಯುಕ್ತ ಪಿಜಿಗಳಿಗೆ ಶುಭ ಕೋರುವಂತಹ ಬರೋದಕ್ಕೆ ಪುರುಷರು ಏನು ಬರ್ತಾರೆ ಅಂಥವರಿಗೆ ಅವಕಾಶ ಕೊಡಬಾರದು. ಪಿಜಿಗಳಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದರೆ ಅದಕ್ಕೆ ಪಿಜಿ ಮಾಲೀಕರೇ ನೇರ ಹೊಣೆ ಅಂತ ಈಗ ಒಂದು ಹೊಸ ಮಾರ್ಗಸೂಚಿ ಹೊರಡಿಸಲಾಗಿದೆ. ಜೊತೆಗೆ ಮಾಲೀಕರು ಯಾರಿದ್ದಾರೆ ಅಂದರೆ ಬಾರ್ ಮತ್ತು ಪಬ್ಗಳ ಮಾಲೀಕರೇನಿದ್ದಾರೆ ಅವರಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಡಲಾಗ್ತಾ ಇದೆ. ಪಬ್, ಬಾರ್, ರೆಸ್ಟೋರೆಂಟ್ಗಳಲ್ಲಿ ಸೂಕ್ತ ಬೆಳಕಿನ ವ್ಯವಸ್ಥೆ ಮಾಡಿಕೊಳ್ಬೇಕು. ಕಾರ್ಯಕ್ರಮ ಆಯೋಜಿಸುವ ಸ್ಥಳದಲ್ಲಿ ಗುಣಮಟ್ಟದ ಸಿಸಿ ಕ್ಯಾಮೆರಾ, ಕಾರ್ಯಕ್ರಮಕ್ಕೆ ಬರುವ ಗ್ರಾಹಕರ ಬ್ಯಾಗ್, ಲಗೇಜ್ಗಳನ್ನು ತಪ್ಪದೆ ಚೆಕ್ ಮಾಡಬೇಕಾಗತ್ತೆ. ಯಾವುದೇ ಆಯುಧ, ಸ್ಫೋಟಕ, ಗಾಂಜಾ ಮತ್ತು ಇತರೆ ಮಾದಕ ವಸ್ತುಗಳ ಇಲ್ಲದೇ ಇರುವ ಬಗ್ಗೆ ಕೂಡ ಖಚಿತಪಡಿಸಿಕೊಳ್ಬೇಕು. ಕಾರ್ಯಕ್ರಮಕ್ಕೆ ಬರುವ ಗ್ರಾಹಕರಿಗೆ ಆಗಮನ ಅಥವಾ ನಿರ್ಗಮನ ಸ್ಥಳಗಳನ್ನು ಪ್ರತ್ಯೇಕವಾಗಿ ಗುರುತು ಮಾಡಬೇಕು. ಗ್ರಾಹಕರನ್ನ ಮೆಟಲ್ ಡಿಟೆಕ್ಟರ್ ಮೂಲಕವಾಗಿ ಚೆಕ್ ಮಾಡಿ ಪರಿಶೀಲನೆ ಮಾಡಬೇಕು. ಈ ರೀತಿಯಾಗಿ ಹಲವಾರು ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ ಈ ಬಾರಿ. ಹೀಗಾಗಿ ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡ್ಕೊಳ್ತಾರೆ ಪಬ್ ಹಾಗೂ ಬಾರ್ಗಳ ಮಾಲೀಕರು ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.